ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿರೋಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾರು ಸಬ್ಸ್ಕ್ರೈಬ್ ಮಾಡದಿರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು 6 ಗಂಟೆ ಆಗಿದೆ. ಮನೆ ದೇವ್ರ ಹತ್ರ ಸಿಂಪಲಾಗಿ ದೇವ್ರು ಮಾಡ್ಕೊಂಬರೋಣ ಅಂತ ಅದಕ್ಕೆ ಎದ್ದಿದ್ದೆಲ್ಲ ಅಂದ್ಬಿಟ್ಟು ವ್ಲಾಗು ಕೂಡ ಸ್ಟಾರ್ಟ್ ಮಾಡಿದೆ. ಈಗ ಮನೆ ಕೆಲಸ ಫಸ್ಟು ಮುಗಿಸ್ಕೋತೀನಿ. ಪಾಪು ಮತ್ತು ಅವ್ರ ಪಪ್ಪ ಇನ್ನೂ ಮಲಗಿದ್ದಾರೆ. ಆದಷ್ಟು ಎಷ್ಟಾಗುತ್ತೋ ಪಾಪು ಮಲಗಿರುವಾಗೆ ಅಷ್ಟು ಕೆಲಸ ಮುಗಿಸ್ಕೋತೀನಿ. ಅವ್ನು ಎದ್ದಾದ್ಮೇಲೆ ಏನಿಲ್ಲ ಮಮ್ಮಿ ಅಂತ ಹಿಂದೆ ಸರ್ಕಸ್ ಮಾಡ್ತಾ ಇರ್ತಾನೆ. ಆಮೇಲೆ ಅವ್ನು ಎದ್ದಾದ್ಮೇಲೆ ಅವ್ನಿಗೆ ಹಾಲು ಕಾಯಿಸ್ಕೊಡ್ಬೇಕು. ಅಷ್ಟರಲ್ಲಿ ಮನೆ ಕೆಲಸ ಎಷ್ಟಾಗುತ್ತೋ ಅಷ್ಟು ಬೇಗ ಮುಗಿಸ್ಕೋತೀನಿ. ಫಸ್ಟಿಗೆ ಮನೆ ಕೆಲಸ ಮಾಡ್ತೀನಿ. ಮನೆ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ವಿಡಿಯೋ ಜಾಸ್ತಿ ಲೆಂತಾಗಿ ಬರುತ್ತೆ ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ. ಸೊ ಅದಕ್ಕೆ ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೀನಿ. ಅಪ್ಪಗೆ ಸ್ನಾನ ಮಾಡಿಸಿ ಅವನು ರೆಡಿ ಮಾಡಿ ನಾನು ಕೂಡ ರೆಡಿ ಆದೆ. ದೀಪ ಹಚ್ಬಿಟ್ಟು ಹೊರಡಬೇಕು. ನಾನು ಔಟ್ಫಿಟ್ ಬಂದು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸಿಂಪಲ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಹೊರಡಬೇಕು. ಪೂಜೆ ಎಲ್ಲ ಮುಗೀತು. ಪಾತ್ರೆಗಳೆಲ್ಲ ಎತ್ತಿಡ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಪಾತ್ರೆಗಳಿದ್ದು ಅವನು ತಗೊಂಡು ಹಾಗೆ ದಿನಸಿ ಅಂಗಡಿಗೆ ಹೋಗಿ ಅಡುಗೆಗೆ ಏನೇನು ಬೇಕೋ ಅವು ದಿನಸಿ ಸಾಮಾನೆಲ್ಲ ತೊಗೊಂಡು ದೇವಸ್ಥಾನದ ಹತ್ರ ಹೊರಟ್ವಿ. ದೇವಸ್ಥಾನದ ಹತ್ರ ಹೋದಾದ್ಮೇಲೆ ದೇವ್ರ ಪೂಜೆಗೆ ಏನೇನು ಕೊಡಬೇಕು ಅವೆಲ್ಲ ರೆಡಿ ಮಾಡಿಕೊಂಡು ಒಳಗಡೆ ಪೂಜೆಗೆ ಹೋಗ್ವಿ. ನಮಗಿಂತ ಮುಂಚೆ ಯಾರೋ ಅವರು ಕೂಡ ದೇವ್ರು ಮಾಡ್ಕೊತಿದ್ರು. ಅವರು ಕೂಡ ಹಿಂದೆ ಕೋಳಿ ಒಪ್ಪಿಸ್ಕೊಂಡೆಲ್ಲ ಅವರು ಪೂಜೆ ಮಾಡ್ಕೊತಿದ್ರು. ಹಾಗೆ ನಾವು ಮಾಡ್ಕೊಂಡ್ವಿ. ಅಲ್ಲೇ ಕೋಳಿ ಕಟ್ ಮಾಡಿಸ್ಕೊಂಡು ಅದನ್ನು ಬಿಡ್ದು ಕಳಿಸಿ ಕ್ಲೀನ್ ಮಾಡಿಸ್ಕೊಬಂದು ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮದು ಅಡುಗೆ ಮುಗಿಯೋಷ್ಟಲ್ಲೇ ಹತ್ತತ್ರ 2:30-3 ಗಂಟೆ ಆಗಿ ಹೋಗಿತ್ತು. ಲೇಟೇ ಆಯಿತು. ಅಪ್ಪು ಏನಾರೋ ಮಾಡಲಿ ನಾನು ಮಾಡ್ತೀನಿ ಮುಂದೆ ಅಂತ ಅಂದ್ಬಿಟ್ಟು ಕೋಲ್ ತೊಗೊಂಡು ಅವನು ಟ್ರೈ ಮಾಡ್ತಿದ್ದ. ಜನನೂ ಸುಮಾರಾಗಿರೋ ಶನಿವಾರ ಬೇರೆ ಅಲ್ವಾ, ದೇವಸ್ಥಾನಕ್ಕೂ ಬಂದು ಹೋಗ್ತಾಯಿದ್ರು. ಅಪ್ಪು ಆಯ್ ಮಾಡ ಊಟ ಮಾಡಿದಾಗಲೇ 4:30 ಆಗಿತ್ತು. 4 ಗಂಟೆ 4:30 ಆಗಿತ್ತು. ಅದಾದಮೇಲೆ ಮತ್ತೆ ಎಲ್ಲ ವಾಪಸ್ ಪ್ಯಾಕ್ ಮಾಡಿಕೊಂಡು ಮನೆ ಕಡೆ ಬಂದಾದಮೇಲೆ ಅಲ್ಲಿ ಅನ್ನ ತಂದಿರೋವೆಲ್ಲ ಆಚೆ ಇಟ್ಟೆ. ಈಗ ಮನೆಗೆ ಬಂದ್ವಿ. ಟೈಮ್ ಬಂದಾಗಲೇ 6:45 ಆಗೈತೆ. ಅದೆಷ್ಟು ಬೇಗ ಅಲ್ಲಿ ಹೋದ್ಮೇಲೆ ಟೈಮ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ನನಗಂತೂ ಚೆನ್ನಾಗಿ ಅಲ್ಲಿ ಓಡಾಡಿ ಕಾಲು ಕೈ ಎಲ್ಲ ನೋವು ಬಂದುಬಿಟ್ಟವೆ. ಡ್ರೆಸ್ ಚೇಂಜ್ ಮಾಡಿ ರೆಸ್ಟ್ ಮಾಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡುವ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ನೀವೇ ನನ್ನ ವಿಡಿಯೋ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.